ಜಿಬಿಎ ಚುನಾವಣೆ ಮುಂದೂಡಲು ಸದ್ದಿಲ್ಲದೆ ಪ್ರಯತ್ನ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಈಗ ವಕೀಲರ ತಂಡ ಸಜ್ಜಾಗಿದೆ. ಜಿಬಿಎ ಚುನಾವಣೆ ಮುಂದೂಡಲು ಸದ್ದಿಲ್ಲದೆ ಪ್ರಯತ್ನ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸಜ್ಜಾದ ವಕೀಲರ ತಂಡ. ಇತ್ತ ಜೂನ್ 24ರ ಒಳಗೆ ಚುನಾವಣೆ ನಡೆಸಲು ಆಯೋಗ ಬಿಗಿ ಪಟ್ಟು. ಮಳೆಗಾಲದ ಕಾರಣ ನೀಡಿ ಚುನಾವಣೆ ಮುಂದೂಡಲು ಮನವಿ. ಒಟ್ನಲ್ಲಿ ಒಂದು ಎಲೆಕ್ಷನ್ ನಡೀಲಿಕ್ಕೆ ಬಹಳ ವಿಘ್ನಗಳಿದ್ದಾವೆ. ಜಿಬಿಎ ಮುಖ್ಯ ಆಯುಕ್ತರ ಮೂಲಕ ಮುಂದೂಡಲು ಮನವಿ. ವಕೀಲರ ಮನವಿಗೆ ಸ್ಪಂದಿಸಿದ ರಾಜ್ಯ ಚುನಾವಣಾ ಆಯೋಗ ಸುಪ್ರೀಂ ಸೂಚನೆಯಂತೆ ಜೂನ್ 24ರ ಒಳಗೆ ಚುನಾವಣೆ ನಡೆಸ್ತೇವೆ. ಸರ್ಕಾರ ಬೆಂಬಲ ನೀಡ್ಲಿ ಬಿಡ್ಲಿ ಎಲೆಕ್ಷನ್ ನಡೆಸ್ತೇವೆ. ಚುನಾವಣಾ ಆಯೋಗದ ನಿರ್ಧಾರದಿಂದ ಸರ್ಕಾರಕ್ಕೆ ಈಗ ಆತಂಕ ಆಗಿದೆ. ಪ್ರಮುಖ ಸಚಿವರು ಕಾನೂನು ತಜ್ಞರೊಂದಿಗೆ ಮಹತ್ವದ ಚರ್ಚೆ. ಮುಂದಿನ 3 ತಿಂಗಳು ಎಲೆಕ್ಷನ್ ಮುಂದೂಡಲು ಅವಕಾಶ ನೀಡಿ. ಇಂದು ವಕೀಲರ ತಂಡದಿಂದ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡುವ ಸಾಧ್ಯತೆ ಕೂಡ ಇದೆ. ಆದರೆ ಸುಪ್ರೀಂ ಸೂಚನೆ ಕೊಟ್ಟಿದೆ ಆಲ್ರೆಡಿ. ಜೂನ್ 24ರ ಒಳಗೆ ಚುನಾವಣೆ ನಡೆಸಲೇಬೇಕು ಅಂತ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ. ಈ ಒಂದು ಆದೇಶವನ್ನು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಚುನಾವಣಾ ಆಯೋಗ ಕೂಡ ಜೂನ್ 24ರ ಒಳಗೆ ಈ ಒಂದು ಚುನಾವಣೆ ಅಂದರೆ ಜಿಬಿಎ ಎಲೆಕ್ಷನ್ ನಡೆಸಲಿಕ್ಕೆ ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ನಾವು ಎಲೆಕ್ಷನ್ ನಡೆಸ್ತೀವಿ, ಸುಪ್ರೀಂ ಕೋರ್ಟ್ ಆದೇಶ ಇದೆ, ಸರ್ಕಾರ ಬೆಂಬಲ ಕೊಡ್ಲಿ ಬಿಡ್ಲಿ ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ ಅಂತ ಸದ್ಯಕ್ಕೆ ಚುನಾವಣಾ ಆಯೋಗ ನಿರ್ಧಾರವನ್ನ ಮಾಡಿಕೊಂಡಿದೆ. ಆದ್ರೆ ಇದು ಸರ್ಕಾರಕ್ಕೆ ದೊಡ್ಡ ತಲೆಬಿಸಿಯಾಗಿದೆ. ಯಾಕೆಂತಂದ್ರೆ ಈಗ ಎಲೆಕ್ಷನ್ಗೆ ಕೆಲವೊಂದಿಷ್ಟು ಸಿದ್ಧತೆಗಳನ್ನ ಸರ್ಕಾರದ ಕಡೆಯಿಂದಲೂ ಕೂಡ ಮಾಡ್ಕೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಆರ್ಥಿಕವಾಗಿ ಆಗಿರಬಹುದು, ಅದರ ಜೊತೆಗೆ ಈಗ ಪ್ರಚಾರಗಳನ್ನ ಮಾಡಬೇಕಾಗತ್ತೆ. ಕೆಲವೊಂದಿಷ್ಟು ಸಿದ್ಧತೆಗಳು ಬಹಳ ಮುಖ್ಯ. ಆದ್ರೆ ಈಗ ಸರ್ಕಾರಕ್ಕೆ ಸಮಯಾವಕಾಶ ಕಡಿಮೆ ಇದೆ. ಹಾಗಾಗಿ ಬಹಳ ಟೆನ್ಷನ್ ನಲ್ಲಿದ್ದಾರೆ, ಬಹಳ ಒಂದು ಆತಂಕದಲ್ಲಿದ್ದಾರೆ. ಒಂದು ವೇಳೆ ಏನಾದರೂ ಎಲೆಕ್ಷನ್ ನಡೆದ್ರೆ ಏನಾಗಬಹುದು ಅನ್ನೋ ಲೆಕ್ಕಾಚಾರವನ್ನ ಆಲ್ರೆಡಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡಲಾಗ್ತಾ ಇದೆ. ಮುಂದಿನ 3 ತಿಂಗಳು ಈ ಒಂದು ಎಲೆಕ್ಷನ್ ಮುಂದೂಡೋದಕ್ಕೆ ಅವಕಾಶ ಕೊಡಿ ಅಂತ ಕೂಡ ಮನವಿ ಮಾಡ್ಕೊಂಡಿದ್ರು. ಜೊತೆಗೆ ಈಗ ಮಳೆಗಾಲ ಶುರು ಆದರೆ ಮಳೆಗಾಲದ ಸಂದರ್ಭದಲ್ಲಿ ಎಲೆಕ್ಷನ್ ಮಾಡಿದ್ರೆ ಬಹಳ ಕಷ್ಟ ಆಗತ್ತೆ ಅಂತ ಆ ಒಂದು ರೀಸನ್ ಕೊಟ್ಟು ಮುಂದೂಡಲು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.